ಸ್ನೇಹಿತರೆ, ಆಶೀರ್ವಾದ, ಕೃಪೆ, ಅನುಗ್ರಹ ಪಡ್ಕೊಳ್ಳೋದನ್ನ ಹೇಗೆ ಅಂತ ಕೇಳಿದ್ದಾರೆ. ಮತ್ತೆ ಕೆಲವರು ಆಶೀರ್ವಾದ, ಕೃಪೆ, ಅನುಗ್ರಹ ಈ ಮೂರರ ವ್ಯತ್ಯಾಸ ತಿಳಿಸಿ ಅಂತಲೂ ಕೇಳಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೊಂದಷ್ಟು ಸ್ಪಷ್ಟತೆಯನ್ನು ಕೊಡ್ತೀನಿ. ಗಮನ ಕೊಟ್ಟು ಆಲಿಸಿ. ಎಲ್ಲರೂ ನಿಮ್ದು ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ಅದಕ್ಕೆ ಇನ್ನೊಂದು ವಿಡಿಯೋ ಬೇಕಾದರೂ ಮಾಡಿ ಕ್ಲಾರಿಟಿಯನ್ನು ಕೊಡ್ತೇನೆ. ಆಶೀರ್ವಾದ, ಉದಾಹರಣೆಗೆ ನಮಗಿಂತ ಹಿರಿಯರು, ದೊಡ್ಡವರು ಅಥವಾ ತಂದೆ ತಾಯಿ ಅಂತ ಇಟ್ಕೊಳ್ಳಿ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಯಾರು ದೊಡ್ಡಪ್ಪ, ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡಿ ಅಂತ ಮಾಡ್ತೀವಿ. ಅಂದರೆ ಏನೋ ಮೂಲ ಕೆಲಸಕ್ಕೆ ಹೋಗ್ತಾ ಇರ್ತೀರಿ ಅಥವಾ ಹೊರಗಡೆ ಎಲ್ಲೋ ಸ್ಟೇಟ್ಗೆ ಅಥವಾ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರಿ, ಅದಕ್ಕೆ ಆಶೀರ್ವಾದ ಮಾಡಿ ಅಂತ ತಗೊಳ್ತೀರಿ. ಅವರು ನಾವು ದೀರ್ಘದಂಡ ನಮಸ್ಕಾರ ಮಾಡ್ತೀರಿ ಅಥವಾ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀರಿ, ತಥಾಸ್ತು ಒಳ್ಳೇದಾಗಲಿ ನೀವು ಹೋಗೋ ಕೆಲಸ ಅಂತ ಮಾಡ್ತಾರೆ. ಇದನ್ನು ಆಶೀರ್ವಾದ ಅಂತಾರೆ. ಅಂದರೆ ಆಶೀರ್ವಾದ ಅಂದರೆ ತಾತ್ಕಾಲಿಕವಾಗಿ ಕ್ಷಣದಲ್ಲಿ ಸಿಗುವಂಥದ್ದನ್ನು ಆಶೀರ್ವಾದ ಅಂತ ಕರೀತಾರೆ. ಕೃಪೆ, ಕೃಪೆ ಅಂದರೆ ಈಗ ನನಗೆ ಗುರುಗಳೇ ದಯವಿಟ್ಟು ನಾನು ಮನೆ ಕಟ್ತಾ ಇದ್ದೀನಿ, 6-7 ಸಲ ಮನೆ ಕಟ್ಟದೆ ಅರ್ಧಂಬರ್ಧ ಆಗುತ್ತೋ ಆಗಲಿಲ್ಲ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಮನೆ ಕಟ್ಟಿ ಗೃಹಪ್ರವೇಶ ಮಾಡಬೇಕು, ನಿಮ್ಮನ್ನು ಗೃಹಪ್ರವೇಶಕ್ಕೆ ಕರೆಸ್ಬೇಕು, ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ. ಆಯ್ತಪ್ಪ, ಸೈಟ್ ತಗೊಂಡ, ಓದೆ, ನೋಡಿದೆ, ಚೆನ್ನಾಗೈತೆ, ತಗೋಬೋದು. ಮನೇನು ಕಟ್ಟಕ್ಕೆ ಶುರು ಮಾಡ್ದ. ಆ ಕಟ್ಟೋದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು, ಯಾವ ಥರ ಯಂತ್ರ ಮಂತ್ರ ತಂತ್ರ ಪರಿಹಾರಕ, ಅದೆಲ್ಲವನ್ನು ಅವನು ಮಾಡಿ ಗೃಹಪ್ರವೇಶನ ಆಯಿತು. ನನ್ನ ಕೃಪೆ ಅವನು ಮನೆ ಕಟ್ಟೋವರೆಗೂ ಇರ್ತದೆ. ಇದನ್ನು ಕೃಪೆ ಅಂತ ಕರೀತಾರೆ. ಕೃಪೆ ಅಂದರೆ ಒಂದು ಪಿರಿಯಡ್. ಸೊ ಇಲ್ಲಿಂದ ಇಲ್ಲಿವರೆಗೂ ಅನ್ನೋದು ಕೃಪೆ ಅಂತ ಕರೀತಾರೆ. ಈ ಕೃಪೆಗೆ ಅರ್ಥ ಗೊತ್ತಿಲ್ಲದೆ ಕೆಲವ್ರು ಏನು ಮಾಡ್ತಾರೆ, ಮನೆಗೊಂದು ವೆಂಕಟೇಶ್ವರ ಕೃಪೆ ಅಂತ ಹಾಕಿರ್ತಾರೆ. ಕೃಪೆ ಅಂದರೆ ಅವ್ರಿಗೆ ಅರ್ಥ ಗೊತ್ತಿಲ್ಲ, ವೆಂಕಟೇಶ್ವರ ಪ್ರಸನ್ನ ಅಂತ ಹಾಕಬೇಕು. ಕೃಪೆ ಅಂತ ಹಾಕಿದ್ರೆ ಸಮ್ ಪೀರಿಯಡ್, ಇಲ್ಲಿಂದ ಇಲ್ಲಿವರೆಗೂ ಅಂತ ಮಾತ್ರ ಕೃಪೆ ಇರ್ತದೆ. ಆಮೇಲೆ ನನ್ನ ಕೃಪೆ ಅವನ ಮೇಲೆ ಇರೋದಿಲ್ಲ. ಯಾಕೆಂದರೆ ಮನೆ ಕಟ್ಟಬೇಕಾಗಿತ್ತು, ಅದಕ್ಕೋಸ್ಕರ ಕೃಪೆ ಬೇಕು. ಕೃಪೆ ಇಲ್ದಿರ ಅವ್ನು ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ 7 ಸಲ ಕಟ್ಬಿಟ್ಟು ಡ್ಯಾಮೇಜ್ ಮಾಡ್ಕೊಂಡವನೇ, ಮಾರ್ಬಿಟ್ಟವನೇ, ಅವ್ನು ಕಟ್ಟಕ್ಕೆ ಕಂಪ್ಲೀಟ್ ಆಗಲಿಲ್ಲ. ಯಾಕೆ? ಕೃಪೆ ಅನ್ನೋದಿಲ್ಲ. ಅದಕ್ಕೋಸ್ಕರ ಈಗ ನನಗೆ ಗೊತ್ತಿರೋದ್ರಿಂದ ನಾನು ಅವನಿಗೆ ಕೃಪೆಯನ್ನು ನೀಡಿದ್ದೀನಿ ಅಥವಾ ಕೃಪೆ ಮಾಡಿದ್ದೀನಿ. ಅದಕ್ಕೋಸ್ಕರ ಅವ್ನು ಮನೆ ಕಟ್ಟದ ಗೃಹಪ್ರವೇಶದವರೆಗೂ ಆಯಿತು. ಇದನ್ನು ಕೃಪೆ. ಉದಾಹರಣೆಗೆ ಮನೆ, ಇನ್ನೊಬ್ಬ ಯಾರೋ ಶಿಷ್ಯ ಫಾರಿನ್ಗೆ ಹೋಗ್ಬೇಕು, ನಾನು ಅಲ್ಲಿ ಓದಬೇಕು, ಅಲ್ಲಿ ಕೆಲಸ ಸಿಗಬೇಕು. ಸರಿಯಪ್ಪ, ನೀನು ಅಲ್ಲಿ ಹೋಗೇ ನೀನು ಅಮೇರಿಕದಲ್ಲಿ ಓದ್ತೀಯ, ಆಶೀರ್ವಾದ, ಕೃಪೆ ಮಾಡಿದ್ದೀನಿ, ಅವನು ಓದಾಯಿತು. ಗುರುಜಿ ನಿಮ್ಮ ಕೃಪೆಯಿಂದ ನಾನು ಹೆಂಗೆ ಓದ್ಬಿಟ್ಟೆ, ಕೆಲಸನೂ ಸಿಗಲಿ, ಓಕೆ ಕೆಲಸನೂ ಸಿಕ್ತು. ಗುರುಜಿ ನಿಮ್ಮ ಕೃಪೆಯಿಂದ ಕೆಲಸನೂ ಸಿಕ್ತು, ಈಗ ನನಗೆ 1 ಕೃಪೆ ಆಯಿತು, 2 ಕೃಪೆ ಆಯಿತು, ಮದುವೆ ಮಾಡ್ಕೊಬೇಕು ಗುರುಜಿ, ಅಲ್ಲಿರೋ ಹುಡುಗಿನೇ ಸಿಗ್ತಾಳೆ, ಹೋಗ ನೀನು ಅವಳನ್ನೇ ಮದುವೆ, ಅದು ಕೃಪೆ. 3ನೇ ಕೃಪೆನೂ ಆಗೋಯ್ತು. ಕೃಪೆ ಮೀನ್ಸ್ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ ನನ್ನ ಕೃಪೆ ನಿನ್ನ ಮೇಲೆ ಇರ್ತದೆ. ಈ ಕೃಪೆ ಇಲ್ಲದಿದ್ರೆ ಅದು ನಿನಗೆ ಸಿಗೋದಿಲ್ಲ. ಇದು ಗುರುಗಳ ಕೆಲವೊಂದು ರಹಸ್ಯಗಳನ್ನು ತಿಳಿಸ್ತೀನಿ. ಗುರುಗಳಿಂದ ಆಶೀರ್ವಾದ, ಕೃಪೆ, ಅನುಗ್ರಹ ಪಡೆದೇ ಹೋದರೆ ನಿಮ್ಗೆ ಯಾವುದು ಪ್ರಾಪ್ತಿ ಆಗೋದಿಲ್ಲ. ಮುಕ್ತಿ ಮೋಕ್ಷ ಅನ್ನೋದು ಸಿಗೋದಿಲ್ಲ. ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತ, ಕೈಗೆ ಬರ್ತದೆ, ಬಾಯಿಗೆ ಬರೋದಿಲ್ಲ. ಅದಕ್ಕೋಸ್ಕರ ಗುರುಗಳ ಕೃಪೆ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅದೆಲ್ಲವೂ ಕೂಡ ಆಗುತ್ತೆ. ಈಗ ಮದುವೆನೂ ಆಗುತ್ತೆ ಅಂತ ಕೃಪೆಯನ್ನು ನೀಡಿದ್ದೀನಿ. ಖಂಡಿತವಾಗ್ಲೂ ಈ ವರ್ಷ ಅಥವಾ ಮುಂದಿನ ವರ್ಷ ಅವನಿಗೆ ಮದುವೆ ಆಗುತ್ತೆ. ಇದು ಕೃಪೆ ಅನ್ನೋದ್ರ ಅರ್ಥ. ಆಶೀರ್ವಾದ ತಾತ್ಕಾಲಿಕವಾಗಿ ಕ್ಷಣಿಕದಲ್ಲಿ ನೀಡುವಂಥದ್ದು. ಕೃಪೆ ಅಂದರೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ ಆ ಕೃಪೆ ಇರ್ತದೆ. ಯಾವುದೋ ಒಂದು ರೋಡ್ ಟೆಂಡರ್ ತಗೊಳ್ಳೋದಕ್ಕೆ ಯಾರೋ ಬಂದಿದ್ದ, ಅದು 5 ವರ್ಷ ಟೆಂಡರ್ ಚೇಂಜ್ ಆಗ್ತಾ ಇರುತ್ತೆ. 5 ವರ್ಷದವರೆಗೂ ನನ್ನ ಕೃಪೆ ನಿಮ್ಮ ಮೇಲೆ ಇರ್ತದೆ. ಯಾವುದೇ ಅಡೆತಡೆಗಳಿದ್ದರೆ, ಕುಂದುಕೊರತೆಗಳು, ಲೋಪದೋಷಗಳಿಲ್ಲದೆ 5 ವರ್ಷ ಅದ್ಭುತವಾಗಿ ಆ ರೋಡ್ ಕೆಲಸಗಳನ್ನು ಮುಗಿಸ್ತಾರೆ. ತುಂಬ ಧನ್ಯವಾದಗಳು ಗುರುಗಳೇ, ಕೃಪೆ ನಮಗೆ ಸಿಕ್ಕಿದೆ ಅಂತೇಳಿ ಕೆಲವ್ರಿಗೆ ಅರ್ಥ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಬಟ್ ಗೊತ್ತಿಲ್ಲದಿದ್ರೆ ತಿಳ್ಕೊಳ್ಳಿ. ಇನ್ನು ಅನುಗ್ರಹ ಅಂದರೆ ಏನು ಅಂದರೆ, ನನ್ನ ಕಡೆ ಉಸಿರಿರೋವರೆಗೂ ಒಬ್ಬ ಶಿಷ್ಯನಿಗೆ ಅಥವಾ ಒಬ್ಬ ವಿದ್ಯಾರ್ಥಿಗೆ ಅಥವಾ ನಮ್ಮ ಪ್ರಿಯಕರರಿಗೆ, ಅಂದರೆ ನಾವು ಇಷ್ಟಪಡುವಂಥ ವ್ಯಕ್ತಿಗಳಿಗೆ ನಾನು ಅನುಗ್ರಹಿಸಿದ್ದೀನಿ ನಿನಗೆ. ಈ ಅನುಗ್ರಹನ ಅವನು ಸಾಯ್ಬೇಕಿಲ್ಲ ನಾನು ಸಾಯ್ಬೇಕು, 2ರಲ್ಲಿ 1, 2 ಸಾಯೋವರೆಗೂ ಅನುಗ್ರಹಗಳು ತೀರೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಅನುಗ್ರಹ ಅಂತ ಕರೀತಾರೆ. ಒಂದು ಸಲ ಒಬ್ಬ ಹಿರಿಯ, ಒಬ್ಬ ಶಿಕ್ಷಕ ಅಥವಾ ಒಬ್ಬ ಗುರು, ಒಬ್ಬ ಮಾರ್ಗದರ್ಶಕರ, ಇಲ್ಲ ತಂದೆ ತಾಯಿ, ಯಾರೋ ಒಬ್ಬರು ಅನುಗ್ರಹವನ್ನು ನೀಡಿದ್ರೆ, ಭಗವಂತನ ಅನುಗ್ರಹ, ದೈವದ ಅನುಗ್ರಹ, ಅದು ಅವರವರ ಭಾವನೆಗಳು. ಬಟ್ ಈ ರೀತಿ ಯಾರಾದರೂ ಒಬ್ಬರು ಅನುಗ್ರಹ ನೀಡಿದ್ರೆ ಅದನ್ನು ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಅವನು ಸಾಯೋವರೆಗೂ, 2ರಲ್ಲಿ ಯಾರಾದರೂ ಒಬ್ಬರು ಸತ್ತರೆ ಮಾತ್ರ ಈ ಅನುಗ್ರಹ ಅಂತ್ಯಗೊಳ್ಳುತ್ತೆ ಹೊರತು ಇಲ್ಲ ಅಂದರೆ ಅಂತ್ಯಗೊಳ್ಳೋದಿಲ್ಲ.
ಸೊ ಈ ರೀತಿ ಆಶೀರ್ವಾದ, ಕೃಪೆ, ಅನುಗ್ರಹಕ್ಕೆ ಎಲ್ಲ ವ್ಯತ್ಯಾಸಗಳು. ಈಗ ಯಾರ್ಯಾರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ, ಈ ಆಶೀರ್ವಾದ, ಕೃಪೆ, ಅನುಗ್ರಹ ಅದನ್ನು ಏನು ಅರ್ಥ ತಿಳಿಸಿದ್ದೀನಿ. ಈಗ ಅದನ್ನು ಪಡ್ಕೊಳ್ಳೋದು ಹೇಗೆ, ಅದು ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಯಾರೋ ಒಬ್ಬರು ಮನೆಗೆ ಕರೆದಿದ್ರು, ಹೋಗಿದ್ದೆ. ನಾನು ಅಲ್ಪ ಆಹಾರಿ, ಅಂದರೆ ಹಿತಮಿತವಾಗಿ ಆಹಾರವನ್ನು ಸೇವನೆ ಮಾಡೋದು. ಒಂದು ಆಪಲ್ ಗಾತ್ರ ಮುದ್ದೆ, ಒಂದು ಆಪಲ್ ಗಾತ್ರ ಅಷ್ಟು, ಒಂದು 2 ಸೌಟಷ್ಟು ಅನ್ನ, ಅಂದರೆ ಆಪಲ್ ಗಾತ್ರನೇ ಅದು ಅನ್ನ, ಇಷ್ಟ ತಿನ್ನೋದು. ನನ್ನ ಊಟ ಮುಗಿದೋಯ್ತು ಅದ್ಭುತವಾಗಿ. ದಿನಕ್ಕೆ 2 ಬಾರಿ ಸೇವನೆ ಮಾಡ್ತೀನಿ, ಬೆಳಿಗ್ಗೆ ಮತ್ತು ಸಂಜೆ. ಮಧ್ಯಾಹ್ನ ತಿನ್ನಲ್ಲ, ರಾತ್ರಿ ತಿನ್ನೋದಿಲ್ಲ. ಚಪಾತಿ ಏನಾದರೂ ಮಾಡಿದ್ರೆ 2 ಚಪಾತಿ ತಿಂತೀನಿ, ಮುದ್ದೆ ಅನ್ನವನ್ನು ತಿನ್ನೋದಿಲ್ಲ. ಅನ್ನ ತಿಂದರೆ ಒಂದು 2 ಸ್ಪೂನ್ ಸುಮ್ಮನೆ ಶಾಸ್ತ್ರಕ್ಕೆ ತಿಂತೀನಿ. ಕಾರಣ 2 ಚಪಾತಿಗೆ ಒಂದಷ್ಟು ಪಲ್ಯ ಹಾಕಿರ್ತಾರೆ, ಅದೆಲ್ಲವೂ ಸೇರಿದ್ರೆ ನಾನು ತಿನ್ನೋ ಕ್ವಾಂಟಿಟಿ ಅದರಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ತಿಂತೀನಿ. ಕರೆದೆ, ಹೋದ್ರು, ಅಡುಗೆ ಮಾಡಿ ಅಂತ ನಾನೇ ಹೇಳಿದ್ದೆ, ನಿಮ್ಮ ಮನೆಗೆ ಬಂದು ಒಂದು ದಿವಸ ಊಟ ಮಾಡ್ತೀನಿ ಅಂತ. ಬಾಳೆ ಎಲೆ ಹಾಕಿದ್ರು, ಮೊದಲು ಒಬ್ಬಟ್ಟು ಹಾಕಿದ್ರು. ನಾನು ಒಂದೇ ಒಬ್ಬಟ್ಟು ತಿನ್ನೋಕ್ಕಾಗೋದು, 2 ತಿನ್ನೋಕ್ಕಾಗಲ್ಲ. ಒಬ್ಬಟ್ಟನ್ನು 2 ಹಾಕ್ಬಿಟ್ಟು, ಬೇಡಮ್ಮ ಒಂದೇ ಸಾಕು, ಇಲ್ಲ ನೀವು ತಿನ್ನಲೇಬೇಕು ಅಂತ. ಆಯಿತು ಕೊಡು ಅಂತ ಹಾಕಿದೆ. ತುಪ್ಪ ಹಾಕ್ಕೊಂಡು 2 ತಿನ್ನೋಕ್ಕಾಗದೇ ಇದ್ರು ಕೂಡ ತಿಂದೆ. ಸ್ವೀಟ್ ಒಳಗಡೆ ಹೋಗೋದಿಲ್ಲ, ಆದರೂ ಸ್ವೀಟ್ ಬೇಕೇ ಬೇಕು ಮನುಷ್ಯನಿಗೆ. 2 ಒಬ್ಬಟ್ಟು ತಿಂದೆ. ಅದಾದಮೇಲೆ ಪಲಾವ್ ಮಾಡಿದ್ದು ತಗೊಂಬಂದು ಹಾಕ್ಬಿಟ್ಲು, ದನಕ್ಕೆ ಹಾಕ್ದಂಗೆ ಹಾಕ್ಬಿಟ್ಲು. ನನಗದು ಅಲ್ಪಾಹಾರಿ, ಫಸ್ಟೇ ಹೇಳಿದ್ದೀನಿ, ಹಿತಮಿತವಾದ ಆಹಾರಿ. ನನಗೆ ಒಂದೇ ಒಂದು ಕ್ಯಾರೆಟ್ ಇದ್ದರೆ ಒಂದು ದಿವಸ ಬದುಕ್ಬಿಡ್ತೀನಿ. ಒಂದು ಕ್ಯಾರೆಟ್ ತಿನ್ಕೊಂಡು ಒಂದು ದಿವಸ ಎಲ್ಲ ಕಳೆದು ಬಿಡ್ತೀನಿ. ನಾರ್ಮಲ್ ಕೆಲಸ ಮಾಡ್ಕೊಂಡು ಬೇಕಾದ್ರೂ ಇರ್ತೀನಿ. ಅಂಥದ್ರಲ್ಲಿ ಇಷ್ಟು ಅನ್ನ ತಗೊಂಬಂದು ದನಕ್ಕೆ ಸುರಿದಂಗೆ ಸುರಿದ್ಬಿಟ್ಲು. ನನಗೆ ಬಹಳ ಬಹಳ ಕೋಪ ಬರೋದು ಏನು ವಿಚಾರ ಅಂತಂದರೆ, ಯಾರಾದರೂ ಊಟ ಮಾಡಿಸ್ಬೇಕಾದ್ರೆ ಬಡಿಸ್ಕೊಂಬಂದ್ರೆ ಖಂಡಿತವಾಗ್ಲೂ ನಾನು ಅವ್ರಿಗೆ ಶಾಪ ಹಾಕ್ತೀನಿ. ನನಗೆ ಯಾರೂ ಬಡಿಸ್ಬಾರ್ದು. ಯಾವುದನ್ನು ಎಷ್ಟು ತಿನ್ನಬೇಕು ಅನ್ನೋದು ನನಗೆ ಮಾತ್ರ ಗೊತ್ತೇ ಹೊರತು ಇನ್ನೊಬ್ರಿಗೆ ಗೊತ್ತಿಲ್ಲ. ಬಟ್ ಕೆಲವರು ನಮ್ಮ ಮನೆಗಳಲ್ಲೂ ಮಾಡ್ತಾರೆ, ಬೇರೆಯವ್ರ ಮನೆಗೆ ಹೋದಾಗ ಮಾಡ್ತಾರೆ. ಎಷ್ಟು ತಿಂತೀನಿ ಏನೋ ಗೊತ್ತಿಲ್ಲ, ತಗೊಂಬಂದು ದನಕ್ಕೆ ಸುರಿದಂಗೆ ಹಾಕ್ಬಿಡ್ತಾರೆ. ಕೆಲವರು ಹೇಳ್ತಾರೆ ಮನೇಲಿ, ಎತ್ಬಿಡಿ, ನಿಮಗೆ ಬಿಟ್ಬಿಡಿ, ಅದನ್ನು ಎಷ್ಟು ಬೇಕಷ್ಟು ತಿನ್ನಿ, ಅಥವಾ ಅದನ್ನು ತೆಗ್ಕೊಟ್ಬಿಡಿ. ಈ ತೆಗಿಯೋದು ಯಾಕೆ, ಬಿಡೋದು ಯಾಕೆ? ನನಗೆ ಎಷ್ಟು ಬೇಕು ತಗೊಂಬಂದು ಇಟ್ಬಿಡಿ, ನನಗೆ ಬೇಕಾಗಿರೋ ಅಷ್ಟು ಹಾಕೊಳ್ತೀನಿ. ಬಟ್ ಕೆಲವ್ರು ಮಾಡಲ್ಲ. ಯಾರ್ಯಾರೆಲ್ಲ ಬಡಿಸ್ಕೊಂಬರ್ತಾರೆ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಏನೇನು ಶಾಪ ಕೊಡೋಕ್ಕೆ ಸಾಧ್ಯ ಹೋಗುತ್ತೆ ಅದೆಲ್ಲ ಕೊಟ್ಬಿಡ್ತೀನಿ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಯಾರಿಗೂ ಕೆಲವ್ರಿಗೆ ಬಡಿಸ್ಲೇಬೇಕು, ಅಂಥವ್ರಿಗೆ ಬಡಿಸಿ. ಯಾರಿಗೆ ಬಡಿಸೋದಕ್ಕೆ ಇಷ್ಟ ಇಲ್ಲ ಅಂಥವ್ರಿಗೆ ತಂದಿಟ್ಬಿಡಿ, ಬಡಿಸ್ಕೊಳ್ತಾರೆ. ಇಲ್ಲ, ನಿಮಗೆ ಆಸೆ ತೆವಲಿರ್ತದೆ, ಕೆಲವರು ಹೆಣ್ಮಕ್ಳಿಗೆ ಬಡಿಸ್ಲೇಬೇಕು ಅನ್ನೋ ತೆವಲಿರ್ತದೆ. ಆ ತೆವಲು ತೀರಿಸ್ಕೊಳ್ಳೋದಕ್ಕೆ ಒಂದು ಕಪ್ಪಲ್ಲಿ ಹಾಕ್ಬಿಟ್ಟು ತಗೊಂಬಂದು ಕೊಟ್ಬಿಡಿ, ಬೇಕಾದರೆ ಮತ್ತೆ ಹಾಕ್ಸ್ಕೊಳ್ತಾರೆ. ದನಕ್ಕೆ ಸಾರದಂಗೆ ಹಾಕ್ಬಿಟ್ರೆ ಯಾರು ತಿಂತಾರೆ, ಎಷ್ಟು ತಿಂತಾರೆ ಗೊತ್ತಿಲ್ಲ. ಅವ್ರ ತೃಪ್ತಿಗೋಸ್ಕರ ನಮಗೆ ತಿನ್ನೋಕ್ಕಾಗುತ್ತಾ? ಊಟ ತನ್ನಿಚ್ಛೆ, ನೋಟ ಪರನಿಚ್ಛೆ ಅಂತ ಅದ್ಭುತವಾದ ಗೋಲ್ಡನ್ ಸ್ಲೋಗನ್. ಊಟ ತನ್ನಿಚ್ಛೆ, ನೋಟ ಪರನಿಚ್ಛೆ. ನನಗೇನು ಬೇಕು, ಎಷ್ಟು ಬೇಕು ಅದನ್ನು ನಾನು ಮಾತ್ರ ತಿಂದರೆ ಅವಾಗ ತೃಪ್ತಿ ಆಗುತ್ತೆ. ಅದನ್ನು ಊಟ ಅಂತ ಕರೀತಾರೆ. ನೋಟ ಪರನಿಚ್ಛೆ, ಇನ್ನೊಬ್ರನ್ನ ನೀನು ಅಲ್ಲಿ ನೋಡಬೇಡ, ಇಲ್ಲಿ ನೋಡಬೇಡ, ಇಲ್ಲೇ ನೋಡು ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ಕಣ್ಣು ಅವ್ರು ಎಲ್ಲಿ ಬೇಕಾದ್ರೆ ನೋಡ್ಕೋತಾರೆ. ಆದ್ದರಿಂದ ಇದು. ಬಟ್ ತಗೊಂಬಂದು ದನ ಸುರಿದಂಗೆ ಹಾಕ್ಬಿಟ್ಲು. ಅಮ್ಮ, ನಾನು ಇಷ್ಟೊಂದು ತಿನ್ನಲ್ಲ ತಾಯಿ, ಸ್ವಲ್ಪ ಎತ್ಬಿಡು. ಇಲ್ಲ ನೀವು ತಿನ್ನಲೇಬೇಕು ಅಂತ. ಆದರೂ ಏನೋ ಬಲವಂತವಾಗಿ ಯಾವಾಗಲೂ ಅಪರೂಪಕ್ಕೆ ಸಿಗ್ತದೆ ಅಂತ ತಿಂದೆ. ತಿಂದಾದ್ಮೇಲೆ ಮತ್ತೆ ತಿರ್ಗಾ ತಗೊಂಬಂದು ಅನ್ನ ಹಾಕಿದ್ಲು. ಸ್ವಲ್ಪ ಹಾಕಮ್ಮ, ನಾನು ಇಷ್ಟೊಂದು ತಿನ್ನಲ್ಲ, ಹೇಳ್ಬಿಟ್ಟು ಬಂದಿದ್ದೀನಿ. ಬಡ್ಸೋಕ್ಕಿಂತ ಮುಂಚೆನೂ ಹೇಳಿದ್ದೀನಿ, ನಾನು ಅಲ್ಪ ಆಹಾರಿ, ಮಿತಾಹಾರಿ, ಇಷ್ಟೇ ತಿನ್ನೋದು. ನಾನು ಗುಬ್ಬಚ್ಚಿ ಥರ ತಿನ್ನೋದು, ಹುಲಿ ಸಿಂಹದ ಥರ ತಿನ್ನಲ್ಲ, ದಯವಿಟ್ಟು ಬಡಿಸ್ಬೇಡ ಅಂತ. ಇಲ್ಲ, ತಿನ್ನಲೇಬೇಕು. ಸರಿ ಹಾಕು. ಹಾಕ್ಬಿಟ್ಟು ಎಲ್ಲ ತಿಂದೆ. ಮತ್ತೆ ಇನ್ನೊಂದು ಸಲ ಮಜ್ಜಿಗೆ ಅನ್ನಕ್ಕೆ ಹಾಕಿಸ್ಕೊಳ್ಳಿ, ರಸಮ್ಗೆ ಹಾಕಿಸ್ಕೊಳ್ಳಿ. ಬೇಡ ತಾಯಿ, ಹೊಟ್ಟೆ ತುಂಬಿತು, ನನ್ನ ಕೈಲಿ ಆಗೋದಿಲ್ಲ. ನಂದೊಂದು ಹವ್ಯಾಸ, ತಟ್ಟೆಯಲ್ಲಿ ಉಪ್ಪೊಂದು ಬಿಟ್ಟು ಬಾಕಿ ಎಲ್ಲ ಖಾಲಿ ಮಾಡ್ತೀನಿ. ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಳ್ತೀನಿ. ನನಗೆ ತಟ್ಟೆನ ಕ್ಲೀನಾಗಿ, ಈ ಸ್ಪಾಟ್ ಇದೆಯಲ್ಲ, ಇದು ಲಾಸ್ಟ್ ಎಂಡು, ಇದರಲ್ಲೆಲ್ಲ ಕ್ಲೀನಾಗಿ ಗೋರ್ಬಿಟ್ಟು ನೆಕ್ಬಿಡ್ತೀನಿ. ಒಂದು ಅಗಳು ಅನ್ನ ಬಿಡೋದಿಲ್ಲ. ಇದು ನನ್ನ ಒಂದು ಹವ್ಯಾಸ, ನನ್ನ ಗುರುಗಳು ಹೇಳಿಕೊಟ್ಟಂತಹ ಊಟ ಮಾಡುವಂತಹ ಪದ್ಧತಿ ಇದು. ಉಪ್ಪು ತಿನ್ನೋಕ್ಕಾಗಲ್ಲ, ಎಷ್ಟೋ ರುಚಿಗೆ ಬೇಕಾಗಿರೋಷ್ಟು ಉಪ್ಪೊಂದು ಬಿಟ್ಟಿರ್ತೀನಿ ಹೊರತು ಬೇರೆ ಏನನ್ನೂ ಬಿಡೋದಿಲ್ಲ ತಟ್ಟೆಯಲ್ಲಿ. ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಎಲ್ಲವನ್ನ ಸ್ವೀಕರಿಸ್ತೀನಿ. ಬೇಕಿರುವಷ್ಟನ್ನು ಮಾತ್ರ ಹಾಕ್ಸ್ಕೊಳ್ತೀನಿ. ಕೆಲವ್ರು ಮದುವೆಲ್ಲ ಅದು ಬೇಡ, ಇದು ಬೇಡ, ಹಂಗೆ ಬೇಡ ಅಂತಾರೆ. ನಾನಿಲ್ಲ, ಏನೇನಾಯ್ತು ಹಾಕ್ಬಿಡ ಎಲ್ಲ, ಸ್ವಲ್ಪ ಒಂದೊಂದು ಸ್ಪೂನ್, ಒಂದು ಸೌಟ್ ಹಾಕೋ ಜಾಗದಲ್ಲಿ 1 ಸ್ಪೂನ್, ಇಷ್ಟೇ 2 ಸ್ಪೂನ್ ಚಿಕ್ಕದಾಗಿ ಕೇಳ್ಬಿಟ್ಟು ಹಾಕಿಸ್ಕೊಳ್ತೀನಿ. ಎಲ್ಲವನ್ನ ಟೇಸ್ಟ್ ಮಾಡ್ತೀನಿ.
ಯಾಕೆಂದರೆ ಮದುವೆ ಊಟ ಅದನ್ನು ಮಾಡಲೇಬೇಕು, ಅದು ತಿನ್ನಲ್ಲ ಇದು ತಿನ್ನಲ್ಲ ಇದು ಮಾಡಲ್ಲ ಅಂತ ಹೇಳಲ್ಲ. ಅದಕ್ಕೆಲ್ಲ ಪಲ್ಯ ಗಿಲ್ಯ ಎಲ್ಲ ಖಾಲಿ ಮಾಡಿದೆ. ಇನ್ನೊಂದು ಸ್ವಲ್ಪ ನೀವು ಹಾಕಿಸ್ಕೊಳ್ಳೇಬೇಕು, ಅದು ಶಾಸ್ತ್ರ ಅಂತೆ. ಮತ್ತೆ ಹಾಕಿದ್ರು, ಹೊಟ್ಟೆ ತುಂಬೋಯ್ತು. ನಾನು ಅವತ್ತು ಊಟ ಮಾಡಿರೋದು 3 ದಿವಸ ಊಟ ಮಾಡುವಂಥ ಊಟ, ಒಂದು ಟೈಮಿಗೆ ಮಾಡಿ ಮುಗಿಸಿದ್ದೀನಿ. ಇಂಥವ್ರಿಗೆ ನಾನು ಹೇಗೆ ಆಶೀರ್ವಾದ ಕೃಪೆ ಅನುಗ್ರಹ ನೀಡಲಿ? ಇಂಥವ್ರಿಗೆ ಹೇಗೆ ನೀಡಲಿ? ಸಾಧ್ಯವೇ ಇಲ್ಲ. ಇನ್ನೊಂದು ಸಲ ನನ್ನ ಜನ್ಮ ಇರೋವರೆಗೂ ಅವ್ರ ಮನೆಗೆ ಕಾಲು ಮೆಟ್ಲತ್ತೋದಿಲ್ಲ. ಅವ್ರ ಮನೇಲಿ ಊಟ ಅಂತೂ ಮಾಡೋದು, ನೀರು ಕೂಡ ಕುಡಿಯೋದಿಲ್ಲ. ಆ ಊಟ ಮಾಡಬೇಕಾದ್ರೇ ಡಿಸೈಡ್ ಮಾಡಿಬಿಟ್ಟೆ, ಇದೇ ಇವ್ರ ಮನೇಲಿ ಲಾಸ್ಟ್ ಭೇಟಿ. ಮೋಸ್ಟ್ಲಿ ಅಕಸ್ಮಾತ್ ಇನ್ನೊಂದು ಸಲ ಹೋಗೋ ಪರಿಸ್ಥಿತಿ ಬರ್ಬೋದು, ಹೋಗ್ತೀನಿ ಹೊರತು ನೀರು ಕೂಡ ಕುಡಿಯೋದಿಲ್ಲ. ಇದು ನಾನು ಮಾಡಿರೋ ಪ್ರತಿಜ್ಞೆ. ಯಾಕೆಂದರೆ 3 ದಿವಸಕ್ಕಾಗೋ ಊಟನ ಒಂದೇ ಸಲ ಕೊಟ್ಟರೆ ಇದು ಭಕ್ತಿಯಲ್ಲ, ಪ್ರೀತಿಯಲ್ಲ, ಗೌರವ ಅಲ್ಲ, ಇದು ಶಿಕ್ಷೆ, ಇದು ದಂಡ. ಒಬ್ಬ ಮನುಷ್ಯನಿಗೆ ಅಗೌರವವನ್ನು ನೀಡುವಂತಹ ವಿಧಾನ ಇದು. ಯಾವ ಸೀಮೆ ನ್ಯಾಯ? ಮನುಷ್ಯನಿಗೆ ಏನನ್ನ ಬೇಕಾದರೂ ಅವನು ಬೇಕು ಬೇಕು ಅಂತಲೇ ಹೊರತು ಬೇಡ ಅಂತ ಯಾವುದು ನನ್ನಲ್ಲ. ಊಟವನ್ನು ಮಾತ್ರ ಸಾಕು ಅಂತ ಕರ್ತೇನೆ. ಊಟಕ್ಕೆ ಮಾತ್ರ ಅವನು ಸಾಕು 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 ಅನ್ನೋದು, ಇನ್ಯಾವುದನ್ನು ಸಾಕು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಎಲ್ಲ ಬೇಕು ಬೇಕು ಅಂತ ಕರಿತಾ ಇರ್ತಾನೆ. ಈ ಪ್ರೀತಿ ಗೌರವ ಒಬ್ಬರ ಮೇಲೆ, ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮೇಲೆ, ಅವರು ಹಿರಿಯರಾಗಿರ್ಬೋದು, ಮಾರ್ಗದರ್ಶಕರು, ಗುರುಗಳಾಗಿರ್ಬೋದು, ಆ ಒಂದು ಭಕ್ತಿ ಗೌರವವನ್ನು, ಆಶೀರ್ವಾದ ಕೃಪೆಯ ಅನುಗ್ರಹ ಪಡ್ಕೊಳ್ಳೋದನ್ನ ಲಕ್ಷಣಗಳು ಬೇರೆ, ಶಾಪ ಹಾಕಿಸ್ಕೊಳ್ಳೋ ಲಕ್ಷಣಗಳು ಬೇರೆ. ಇವೆಲ್ಲ ಶಾಪ ಹಾಕಿಸ್ಕೊಳ್ಳೋಂಥ ಲಕ್ಷಣಗಳು. ಈಗ ನಾನು ಹೇಳಿದ್ದೀನಿ, ಪ್ರತಿಜ್ಞೆ ಮಾಡಿದ್ದೀನಿ, ಇನ್ನೊಂದ್ಸಲ ಬರಲ್ಲ. ಬಟ್ ನಾನು ಶಾಪ ಹಾಕೋದಿಲ್ಲ, ಬಟ್ ಇಂಥ ಬೇವರ್ಸಿಗಳಿಗೆ ಶಾಪ ಹಾಕ್ತೀನಿ. ಈ ಶಾಪ ಎಲ್ಲಿವರೆಗೂ ಇರ್ತದೆ ಅಂದರೆ 7 ಜನ್ಮದವರೆಗೂ ಇರ್ತದೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ಕಂತ್ರಿ ಕೆಲಸಗಳನ್ನು ಮಾಡಬೇಡಿ. ಒಬ್ಬೊಬ್ಬರಿಗೆ ಊಟ ಎಷ್ಟು ಬೇಕು ಅಷ್ಟನ್ನು ತೃಪ್ತಿಪಡಿಸ್ಬಿಟ್ರೆ, ಹೊಟ್ಟೆ ತುಂಬಿದ್ರೆ, ಅವರು ಮನಸ್ಪೂರ್ವಕವಾಗಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ಕೃಪೆ ಮಾಡ್ತಾರೆ, ಅನುಗ್ರಹವನ್ನು ನೀಡ್ತಾರೆ. ಅವ್ರಿಗೆ ತೃಪ್ತಿ ಆಗಬೇಕು. ನಿಮ್ಮ ತೃಪ್ತಿಗೋಸ್ಕರ ಅವ್ರಿಗೆ ಕರೆದು ಊಟ ಹಾಕೋದ್ರಲ್ಲಿ ಅರ್ಥ ಇಲ್ಲ. ಅವ್ರಿಗೆ ತೃಪ್ತಿ ಆಗಬೇಕು. ಏನು ಬೇಕು ಅವ್ರಿಗೆ ಅದನ್ನು ಮಾಡಿಡಿ. ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಡಿಸಿ. ಅವ್ರಿಗೆ ಏನೇನು ಅತಿಥಿ ಸತ್ಕಾರದಲ್ಲಿ ಯಾವುದೇ ರೀತಿ ಕೊರತೆ ಇರಬಾರ್ದು. ಆದರೆ ಈ ಥರ ಶಿಕ್ಷೆ ದಂಡವನ್ನು ಕರೆದ್ಬಿಟ್ಟು ಊಟ ಹಾಕ್ತೀನಿ ಅಂತ ನೀಡೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಅಗೈನ್ ನಾನು ಒಂದೇ ಹೇಳೋದು, ನಾವೆಲ್ಲ ನಾಡಲ್ಲಿದ್ದೀರಿ. ನಮಗೆ ನಾಡು ಕಾಡು ಅಂತ ಎರಡಿದೆ. ಕಾಡಲ್ಲಿರಿ, ಯಾವ ನಿಯಮಗಳನ್ನು ಫಾಲೋ ಮಾಡಬೇಡಿ. ಎಲ್ಲ ನಿಸರ್ಗ ಮಾತೆ ನೋಡ್ಕೊಳ್ತಾಳೆ, ಪ್ರಕೃತಿ ಮಾತೆ. ನಾಡಲ್ಲಿದ್ದೀರಿ, ನಾಡಲ್ಲಿದ್ದರೆ ಸಾಮಾಜಿಕ ಪ್ರಜ್ಞೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರಬೇಕು. ಆದರೆ ಇದು ಸಾಮಾಜಿಕ ಪ್ರಜ್ಞೆ ಅಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಬೇಡಿ. ಒರಟುತನ ಬೇಕೇ ಬೇಕು. ಏಕೆಂದರೆ ಕೆಲವೊಂದು ಒರಟಾದ ಹೊರಮೈ ಅಂತ ಕರೀತಾರೆ, ಟೆಕ್ಸ್ಚರ್, ಮೈವಳಿಕೆ ಅಥವಾ ಪಳವಳಿಕೆ ಅಂತ ಕರೀತಾರೆ. ಅದು ರಫ್ ಆಗಿದ್ರೇ ಮಜಾ. ರಫ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಮಜಾ ಸಿಗೋದಿಲ್ಲ. ಆದ್ದರಿಂದ ಈ ರೀತಿ ಎಲ್ಲವೂ ಕೂಡ ನಾನು ಕೆಲವೊಂದು ಸಲ ಒರಟಾಗಿ ಹೇಳಲೇಬೇಕಾಗುತ್ತೆ. ಯಾಕೆಂದರೆ ಅಜ್ಞಾನಕ್ಕೆ ಚಾಟಿ ಏಟು ಬೀಳಲಿಲ್ಲ ಅಂದರೆ ಅದು ಜ್ಞಾನ ಬರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸ್ನೇಹಿತರೆ, ನಾನು ಹೇಳಿದ್ದಷ್ಟು ವಿಚಾರಗಳು ನಿಮ್ಮ ಮನಮಸ್ತಿಷ್ಕಕ್ಕೆ ಹೋಗಿದೆ ಅಂತ ಅಂದ್ಕೊಳ್ತೀನಿ. ಮನಮಸ್ತಿಷ್ಕಕ್ಕೆ ಹೋಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅರಿವು ಮೂಡಿಸ್ಕೊಳ್ಳೋದಕ್ಕಾದರೂ ಈ ಒಂದು ವಿಷಯಗಳನ್ನು ಗಮನ ಕೊಟ್ಟು ಮತ್ತೊಮ್ಮೆ ಆಲಿಸಿ. ನಿಮಗೆ ಯಾವುದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಕಾಮೆಂಟ್ ಮಾಡಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ ವಾಟ್ಸಪ್ಗೆ. ನೀವು ಕೇಳೋವಂಥ ಪ್ರಶ್ನೆಗೆ ಬಿಡಿಸಿ ಎಲ್ಲವನ್ನ ಉತ್ತರಗಳನ್ನು ಹೇಳ್ತೀನಿ. ಯಾರಿಗೇನೇ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ಮಾಡಿ. ದಯವಿಟ್ಟು ಕಾಲ್ ಮಾಡಬೇಡಿ. ದಿನಕ್ಕೆ 100-200 ಮಿಸ್ ಕಾಲ್ಗಳು ಬರ್ತವೆ. ಎಲ್ಲವನ್ನು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂಥೇಳಿ ನಿಮ್ಮ ಹೆಸರು, ಫೋಟೋ ಕಳಿಸ್ಬಿಡಿ. ಯಾವಾಗ ಬರಬೇಕು ಅಂತ ಹೇಳ್ತೀನಿ, ಯಾವ ಸಮಯಕ್ಕೆ ಬರಬೇಕು ಅಂತ ಹೇಳ್ತೀನಿ. ಅವಾಗ ಬಂದು ಭೇಟಿ ಮಾಡಿ. ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ಕೂಲಂಕುಷವಾಗಿ ನಿಮ್ಮ ಸಮಸ್ಯೆಗೆ ಮೂಲ ಕಾರಣವನ್ನು ತಿಳಿದು ಪರಿಹಾರ, ಮಾರ್ಗದರ್ಶನ, ಸ್ಪಷ್ಟತೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.